ನಮಸ್ಕಾರ ರೀಪ ಎಲ್ಲರಿಗೂ. ಕಾಕ ಈಗ ಎಲ್ಲಿ ಹೊಂಟಾನಂದ್ರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿಗೆ ಹೊಂಟಾನ. ಗಂಗಾವತಿಗೆ ಯಾಕೆ ಹೊಂಟಾನ ಅಂತ ಕೇಳ್ತಿರ್ಬೇಕಲ್ಲ ನೀವು. ಗಂಗಾವತಿಗೆ ಈಗ ಗಾಲಿ ಜನಾರ್ದನ್ ರೆಡ್ಡಿಗೆ ಜೈಲು ಶಿಕ್ಷೆಯಾಗಿ ಜೈಲಿನಲ್ಲಿ ಅದಾರ. ಅವರು ಶಾಸಕ ಸ್ಥಾನವನ್ನು ಅನರ್ಹಗೊಳಿಸ್ಕೊಂಡಾರ. ಈಗ ಅದು ಉಪಚುನಾವಣೆ ಆಗ್ಬೇಕಲ್ರಿ. ಅದರ ಸಲುವಾಗಿ ಅಲ್ಲಿ ಯಾರು ಆಗ್ಬೇಕು ಯಾರು ಶಾಸಕ ಆಗಬೇಕು? ಪುಣ್ಯವಂತ ಮತದಾರರೇ ಗಂಗಾವತಿಯವರೇ, ನಿಮಗೆ ಉಪಚುನಾವಣೆಯ ಸೌಭಾಗ್ಯ ಸಿಕ್ಕೈತಿ. ಗಾಲಿ ಜನಾರ್ದನ್ ರೆಡ್ಡಿ ಯಾವ ಕಸರತ್ತು ಮಾಡಿ ಅಲ್ಲಿ ಪ್ರಬಲ ವ್ಯಕ್ತಿಗಳಾದಂಥ ಪರನ್ನ ಮುನವಳ್ಳಿ, ಇಕ್ಬಾಲ್ ಅನ್ಸಾರಿಯವರನ್ನು ಇಬ್ಬರನ್ನೂ ಸೋಲಿಸಿ ಈಗ ಜೈಲು ಪಾಲಾಗ್ಯಾರ್ರಿ. ಏನು ಕರ್ಮ ಬತ್ರಿ ಅಪ್ಪ ಗಂಗಾವತಿ ಮಹಾಜನತೆ. ಈಗ ನೀವು ಒಳ್ಳೆಯ ಅಭ್ಯರ್ಥಿಯನ್ನು ಆರಿಸಿ ಕಳಿಸಬೇಕು. 5 ವರ್ಷ ನಿಮ್ಮ ಸೇವೆ ಮಾಡಬೇಕು. ಆದರೆ ಈಗ 2.5 ವರ್ಷ ಆಗಕ್ಕೆ ಬತ್ತು. ಇನ್ನು 2.5 ವರ್ಷ ಶಾಸಕ. ಅಲ್ಲಿ ಇತಿಹಾಸ ತೆಗೆದು ನೋಡಿದರೆ 1985ರಲ್ಲಿ ರಾಮಕೃಷ್ಣ ಹೆಗಡೆಯವರ ನೇತೃತ್ವದಲ್ಲಿ ಜನತಾ ಪಕ್ಷ ಬಾವುಟ ಹಾರಿಸಿತ್ತು, JDS ಬಾವುಟ ಹಾರಿಸಿತ್ತು. ಸತತವಾಗಿ ಹ್ಯಾಟ್ರಿಕ್ ಶಾಸಕರಾಗಿದ್ದರು. 3 ಬಾರಿ ಶ್ರೀರಂಗದೇವರಾಯಲು. ಕಾಂಗ್ರೆಸ್ಸಿನಿಂದ 3 ಸಾರಿ ಆಗಿದ್ದರು. ಪರನ್ನ ಮುನವಳ್ಳಿ ಆಗಿದ್ದರು, ಇಕ್ಬಾಲ್ ಅನ್ಸಾರಿ ಆಗಿದ್ದರು. ಅನೇಕರು ಅಲ್ಲಿ ಶಾಸಕಕ್ಕಾಗಿ ಈಗ ಬಹಳಷ್ಟು ಇತಿಹಾಸಗಳ ತೆಗೆದು ನೋಡಿದಾಗ ಅಲ್ಲಿ ದೊಡ್ಡ ಪ್ರಮಾಣದ ಇತಿಹಾಸ ಐತಿ. ಗಾಲಿ ಜನಾರ್ದನ್ ರೆಡ್ಡಿ ಅಲ್ಲಿ ಅಲ್ಪಸಂಖ್ಯಾತರ ಮತಗಳನ್ನು ದರ್ಗಾಗಳಿಗೆ ಹೋಗಿ, ಮಸೀದಿಗಳಿಗೆ ಹೋಗಿ ಕಾಣಿಕೆಗಳನ್ನು ಕೊಟ್ಟು ಮತಗಳನ್ನು ಸೆಳೆದಿದ್ದರು. ಹಾಲು ಮತ ಸಮಾಜದ ಮತಗಳನ್ನು ಸೆಳೆದಿದ್ದರು. ಅದಕ್ಕಾಗಿ ಅಲ್ಲಿ ಇಕ್ಬಾಲ್ ಅನ್ಸಾರಿಗೆ ಸೋಲಾಗಿತ್ತು. ಅದೇನು ದೊಡ್ಡ 8,000 ಚಿಲ್ಲರೆ ಓಟಿನ ಸೋಲು. ಈಗ ಅಲ್ಲಿ ಇಕ್ಬಾಲ್ ಅನ್ಸಾರಿ 2 ವರ್ಷದಿಂದ ಯಾಕೋ ಗಾಯವಾಗಿದ್ದೀರಿ. ನಿಮಗೆ ಶಾಸಕ ಆಗಬೇಕಾದ್ರೆ ಇಕ್ಬಾಲ್ ಅನ್ಸಾರಿ ಅವರ ನೀವು ಚಟುವಟಿಕೆ ಮುಖಾಂತರ ಅಲ್ಲಿ ಸಮಾಜ ಸೇವೆಯಲ್ಲಿ ಮುಂದಿರಬೇಕು. ಪರನ್ನ ಮುನವಳ್ಳಿ ನೋಡ್ರಿ ಹೆಂಗೆ ಆ್ಯಕ್ಟಿವ್ ಅದಾರ. ಭಾರತೀಯ ಜನತಾ ಪಕ್ಷದಿಂದ ಪರನ್ನ ಮುನವಳ್ಳಿಗೆ ಟಿಕೆಟ್ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಈ ಕಡಕ ಜವಾರಿ ಕಾಕ ಬಾತ್ಮಿ ತೆಗೆದಿರ್ತಾನೆ. ಯಡಿಯೂರಪ್ಪನ ಗುಂಪಿನವರು ವಿಜಯೇಂದ್ರನ ಜೊತೆನೇ ಪರಪ್ಪ ಮುನವಳ್ಳಿ ಕಾಯಂ ಇರೋರು. ಅದರ ಸಲುವಾಗಿ ಪರನ್ನ ಮುನವಳ್ಳಿ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಕೊಡ್ತಾರೆ. ಈಗ ಕಾಂಗ್ರೆಸ್ದಲ್ಲಿ ಪೈಪೋಟಿ 3 ಜನ. ಆ 3 ಜನ ಯಾರು? ಇಕ್ಬಾಲ್ ಅನ್ಸಾರಿ ಈಗ ಪೈಪೋಟಿ ಮಾಡೋರು. ಅಲ್ಪಸಂಖ್ಯಾತರ ಕೋಟಾದಿಂದ ಕೊಡ್ರಿ. 2 ಸಾರಿ ಸತತವಾಗಿ ಸೋತಿದ್ರು. ಆದರೂ ಸಹಿತ ಅಲ್ಪಸಂಖ್ಯಾತರಿಗೆ ಕೊಡಬೇಕನ್ನುವ ಒಂದು ಸಮುದಾಯದ ಒತ್ತಾಯ. ಕರಡಿ ಸಂಗಣ್ಣನವರಿಗೆ ಅಲ್ಲಿ ಭಾರತೀಯ ಜನತಾ ಪಕ್ಷ ಬಿಟ್ಟು ಕಾಂಗ್ರೆಸ್ಸಿಗೆ ಬಂದಿದ್ದರು. ಕಾಂಗ್ರೆಸ್ಸಿಗೆ ಬಂದ ತಕ್ಷಣ MLC ಮಾಡ್ತಾನಂದಿದ್ರು. MLC ಮಾಡಲಿಲ್ಲ. ಈಗ ನನಗೆ ಟಿಕೆಟ್ ಕೊಡ್ರಿ ಅಂತೇಳಿ ಕರಡಿ ಸಂಗಣ್ಣ ಹೇಳ್ತಾರೆ. 3ನೇ ವ್ಯಕ್ತಿ ಬಸವರಾಜ್ ಇಟ್ನಾಳ್. MP MLA ಅದಾರ ನೋಡ್ರಿ. 3ನೇದವರು ಆಗವ್ರಿ. ಅಂದ್ರೆ ಅವರು ಇನ್ನು ಸಾಮ್ರಾಜ್ಯಗಳು ತಯಾರು ಮಾಡೋ ಸಲುವಾಗಿ ಹಾಲು ಮತ ಸಮಾಜದಿಂದ ಇದೇ ರಾಜಶೇಖರ್ ಮತ್ತು ಅವರ ತಮ್ಮ ಸಹೋದರ ಇಬ್ಬರು MLA MPಗಳು ಸಿದ್ದರಾಮಯ್ಯನ ಮೇಲೆ ಏನಾದರೂ ಒತ್ತಡ ತಂದು ಟಿಕೆಟ್ ತಂದ್ರೆ ಅಲ್ಪಸಂಖ್ಯಾತರಿಗೆ ಇಕ್ಬಾಲ್ ಅನ್ಸಾರಿಗೆ ಅನ್ಯಾಯ ಮಾಡಿದಂಗೆ ಆಗತೈತಿ ಅಂಥೇಳಿ ಅಲ್ಲಿಯ ಒಂದು ಸಮುದಾಯ. ಈಗ ಭಾರತೀಯ ಜನತಾ ಪಕ್ಷದಿಂದ ಜನ ಏನು ಮಾತಾಡ್ತಾರೆ? ಒಬ್ಬ ಹೋಗಿ MLA ಏನು ಮಾಡವ್ರಿ? ಏನಲ್ಲಿ ನಮ್ಮ ಸರ್ಕಾರ ಐತೋ ಏನೈತೋ, ಉಪಚುನಾವಣೆ ಐತಿ. ಯಾಕಂದ್ರೆ ಮೊನ್ನೆ 4 ಉಪಚುನಾವಣೆ ಅದು ಎಲ್ಲ ಕಾಂಗ್ರೆಸ್ಸಿನ ಜೈಬೇರಿ ಅದು. ಈ ಒಂದು ಚುನಾವಣೆಯಿಂದ ಯಾಕೆ ಸುಮ್ಮ ಕಸರತ್ತು ಮಾಡಿ ಹಣ ಖರ್ಚು ಮಾಡ್ಕೊಂಡು ಅವ್ರಿವ್ರ ಕಾಲು ಬಿಡ್ಕೊತ ಹೋಗೋಣ ಅನ್ನೋದು ಒಂದು ಗುಂಪು ಐತ್ರಿ. ಅದಕ್ಕೆ ಈಗ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಈಗ ಅಲ್ಲಿ ಇಕ್ಬಾಲ್ ಅನ್ಸಾರಿಗೆ ಮತ್ತೊಂದು ಚಾನ್ಸ್ ಕೊಟ್ರೆ ಗೆಲುವಿನ ಕುದುರೆ. ಒಳ್ಳೆಯ ಮನುಷ್ಯ ಅದಾನ, ನಡತೆನೂ ಒಳ್ಳೆ ಐತಿ, ಸ್ವಭಾವ ಒಳ್ಳೆ ಐತಿ. ಒಂದು ಏನು ತಪ್ಪು ಮಾಡಿದ್ದ ಇಕ್ಬಾಲ್ ಅನ್ಸಾರಿ, ನನ್ನ ಸಮೀಕ್ಷೆಯ ಪ್ರಕಾರ ಅಲ್ಲಿರುವಂಥ ನನ್ನ ಅಭಿಮಾನಿಗಳ ಮುಖಾಂತರ ನಾನು ಕೇಳಿದಾಗ ಚುನಾವಣೆ ಮುಗಿದ ತಕ್ಷಣ ಇಕ್ಬಾಲ್ ಅನ್ಸಾರಿ ಒಂದು ಸ್ವಲ್ಪ ಗಾಯವಾಗಿದ್ದರು ಕಾಕ. ಆದ್ರೆ ಅವರು ಸರ್ಕಾರ ತಮ್ಮದೈತೆ ಅಂಥೇಳಿ ಮುಂಚೂಣಿಯಲ್ಲಿ ಓಡಾಡಿ ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಅಲ್ಲಿ ಗ್ರ್ಯಾಂಟ್ ಆಗಲಿ ಏನಾದರೂ ಅಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ತೊಡಗ್ತಿದ್ರು. ಇವತ್ತು ನೇರವಾಗಿ ವಿಧಾನಸಭಾ ಪ್ರವೇಶ ಮಾಡ್ತಿದ್ರು. ಆದರೂ ಇಕ್ಬಾಲ್ ಅನ್ಸಾರಿ ಮಾಜಿ ಮಂತ್ರಿಯಾದವರು, ಅನುಭವಿಕ ಇದ್ದ ವ್ಯಕ್ತಿ.
ಒಳ್ಳೆಯ ವ್ಯಕ್ತಿ ಇಕ್ಬಾಲ್ ಅನ್ಸಾರಿಗೆ ಟಿಕೆಟ್ ಕೊಡಬೇಕಂಥೇಳಿ ಅಲ್ಲಿಯ ಜನ ಭಾಳ ಒತ್ತಡ ಮಾಡಕತ್ತಾರ. ಆದರೆ ಈಗ ಅಲ್ಲಿ ತ್ರಿಕೋನದ ಟಿಕೆಟ್ಗೋಸ್ಕರ ಸ್ಪರ್ಧೆ ಐತಿ. ಇಟ್ನಾಳ್ ಅವ್ರದ್ದೊಂದು ಐತಿ, ಕರಡಿ ಸಂಗಣ್ಣ ಪಂಚಮಶಾಲಿ, ಪರನ್ನ ಮುನವಳ್ಳಿ ಲಿಂಗಾಯತ ಧರ್ಮದವರು, ಈಗ ಅಲ್ಪಸಂಖ್ಯಾತದಿಂದ ಇಕ್ಬಾಲ್ ಅನ್ಸಾರಿ. ಇವು ಎಲ್ಲ ತ್ರಿಕೋನ ಸ್ಪರ್ಧೆಯಿಂದ ಕಾಂಗ್ರೆಸ್ ಅಲ್ಲಿ ಗೆಲುವಿನ ಕುದುರೆ ಐತಿ. 100ಕ್ಕೆ 100 ಶತಸಿದ್ಧ ಅಲ್ಲಿ ಕಾಂಗ್ರೆಸ್ ಗೆಲ್ತೈತಿ. ಯಾರಿಗಾದರೂ ಟಿಕೆಟ್ ಕೊಡಲಿ. ಅದರಲ್ಲಿ ಇಕ್ಬಾಲ್ ಅನ್ಸಾರಿ ಮೇಲೆ ಒಂದು ಸ್ವಲ್ಪ ಜನರದು ಒಂದು ಸ್ವಲ್ಪ ಅನುಕಂಪ ಐತಿ. ಯಾಕಂದರೆ ಇಕ್ಬಾಲ್ ಅನ್ಸಾರಿ 2 ಸಾರಿ ಸತತ ಸೋತದಂಥ ವ್ಯಕ್ತಿ. ಒಂದು ಸಾರಿ ಕೊಡೋಣ ಚಾನ್ಸು, ಹೇಗೆ ಶಿಗ್ಗಾಂವದಲ್ಲಿ ಅಲ್ಪಸಂಖ್ಯಾತ ವ್ಯಕ್ತಿ 4 ಸಾರಿ ಸೋತರೂ ಸಹಿತ ಮತ್ತೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟು ಅಲ್ಲಿ ಬಾವುಟ ಹಾರಿಸಿದಂಥ ಇದೇ ಸತೀಶ ಜಾರಕಿಹೊಳಿ ಗಂಗಾವತಿಗೆ ಬಂದ ಟಿಕಾನ ಹೂಡ್ತಾನೆ. ತಲೆಗಿಟ್ಕೋರಿ, ಚಾಣಕ್ಯ ತಂತ್ರ. ಯಾವ ವ್ಯಕ್ತಿಗೆ ಅಲ್ಲಿ ಚುನಾವಣಾ ಉಸ್ತುವಾರಿ ವಹಿಸ್ತಾರೋ ಎಲ್ಲರ ಕಣ್ಣು ದೃಷ್ಟಿ ಈಗ ಸತೀಶ್ ಜಾರಕಿಹೊಳಿ ಮೇಲೆ. ಸತೀಶ್ ಜಾರಕಿಹೊಳಿ ಗಂಗಾವತಿ ಪ್ರವೇಶ ಮಾಡಿದರೆ ಅಲ್ಲಿ ಕಾಂಗ್ರೆಸ್ ಬಾವುಟ ಹಾರುವುದು ಖಚಿತ. ಬರ್ಕೋರಿ, 20,000 ಮತಗಳ ಅಂತರ. ಇದು ಕಟ್ಟಿಟ್ಟ ಬುತ್ತಿ. ಅಂಥ ಶಕ್ತಿ ಐತಿ, ಅಂಥ ಕಾರ್ಯಕರ್ತರ ಪಡೆ ಐತಿ. ಅಂಥ ಒಂದು ಆ ಕಾರ್ಯಕರ್ತರ ಪಡೆ ಬಂದು ಅಲ್ಲಿ ನೆಲೆ ಊರ್ತೈತಿ. ಪಿನ್ ಟು ಪಿನ್ ಮಾಹಿತಿ ಕೊಡ್ತೈತಿ, ಮನೆ ಮನೆ ಟಚ್ ಮಾಡ್ತೈತಿ, ಸಮುದಾಯಗಳನ್ನ ಕ್ರೋಢೀಕರಣ ಮಾಡ್ತೈತಿ, ಮತಗಳ ಕ್ರೋಢೀಕರಣ ಮಾಡಿ ಬುಟ್ಟಿ ತುಂಬತೈತಿ. 20,000ದಿಂದ ಅಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸ್ತಾರ. ಈಗ ಸತೀಶ್ ಜಾರಕಿಹೊಳಿನೂ ಅಲ್ಲಿ ಟಿಕೆಟ್ ಯಾರಿಗೆ ಕೊಡಬೇಕು, ಯಾರು ಗೆಲ್ತಾರೆ ಅನ್ನೋದು ಅವರು ಸಹಿತ ಒಂದು ಪ್ಲ್ಯಾನ್ ಹಾಕ್ತಾರೆ, ಸಮೀಕ್ಷೆ ಮಾಡ್ತಾರೆ. ಈಗ ಗಾಲಿ ಜನಾರ್ದನ್ ರೆಡ್ಡಿ ಈಗ ಹೈಕೋರ್ಟ್ ಮೆಟ್ಲ ಏರ್ಯಾರ. ಹೈಕೋರ್ಟ್ ಮೆಟ್ಲ ಏರಿದ ತಕ್ಷಣ ಈಗಾಗಲೇ ಅನರ್ಹ ಶಾಸಕರಂತೇಳಿ ವಿಧಾನಸಭೆಯಿಂದ ಘೋಷಣೆ ಆಗೈತಿ. ಮತ್ತು ಅಲ್ಲಿಂದ ಏನಾದರೂ ಮತ್ತೆ ತಡೆಯಾಜ್ಞೆ ಬಂತಂದರೆ ಶಾಸಕ ಸ್ಥಾನಕ್ಕೆ ಮತ್ತು ಈ ಚುನಾವಣೆಯ ಕಾರ್ಯವಿಧಾನಗಳು ಸ್ಥಗಿತಗೊಳ್ತಾವ. ಆದರೆ ಗಂಗಾವತಿಯ ಮತದಾರರು ಒಂದು ವಿಚಾರ ಮಾಡಿ ಹೇಳಬೇಕು, ಗಂಗಾವತಿ ಜನತೆಗೆ ಎಂಥ ಶಾಸಕ ಬೇಕು, ನಿಮಗೆ ನೋವು ನಲಿವುಗಳಿಗೆ ಸ್ಪಂದಿಸುವಂಥ ಶಾಸಕ ಬೇಕು, ನಿಮ್ಮ ಸುಖ ಸಮಾರಂಭಗಳಿಗೆ ದುಃಖದ ವಿಷಯದಲ್ಲಿ ಬಂದು ಕೈ ಜೋಡಿಸುವಂಥ ಶಾಸಕ ಬೇಕಲ್ರಿ ಗಂಗಾವತಿಯವರೇ. ಗಂಗಾವತಿ ಭಾಳ ತುಂಬ ಪ್ರಸಿದ್ಧ ಹೆಸರುಳ್ಳಂಥ ಆ ಗಂಗಾವತಿಗೆ ಎಂಥ ಶಾಸಕ ಬೇಕು. ಕಾಂಗ್ರೆಸ್ನಿಂದ ಬಿ ಜೆ ಪಿದಿಂದ ಜೆ ಡಿ ಎಸ್ ಅಂತೂ ಈಗ ಬಿ ಜೆ ಪಿಗಿನ ಸಪೋರ್ಟ್ ಮಾಡಿದ್ರೆ ಅಲ್ಲಂತೂ ಬಿ ಜೆ ಪಿ ಜೆ ಡಿ ಎಸ್ ಅಂತೂ ಇಲ್ಲೇ ಇಲ್ಲ. ಯಾಕಂದರೆ ಅಲ್ಲಿ ಹಿಂದಿನ ಇತಿಹಾಸ ತೆಗೆದು ನೋಡಿದ್ರೆ ಅಲ್ಲಿ ಜೆ ಡಿ ಎಸ್ ಗೆದ್ದಿತ್ತು. ಆ ಗೆದ್ದಾಗ ಅಲ್ಲಿ ಮಂತ್ರಿ ಸ್ಥಾನ ಸಿಕ್ಕಿತ್ತು. ಈಗ 1985ರಲ್ಲಿ ರಾಮಕೃಷ್ಣ ಹೆಗಡೆಯವರ ಪ್ರಭಾವದಿಂದ ಮಾತ್ರ ಅಲ್ಲಿ ಜನತಾ ಪಕ್ಷ ಗೆದ್ದಿತ್ತು. ಆ ವ್ಯಕ್ತಿದು ಪ್ರಭಾವಿತ್ತು ರಾಮಕೃಷ್ಣ ಹೆಗಡೆದು. ಕಾಂಗ್ರೆಸ್ 3 ಬಾರಿ ಹ್ಯಾಟ್ರಿಕ್ ಸಾಧನೆ ಮಾಡಿತ್ತು. ಇವೆಲ್ಲ ಇತಿಹಾಸಗಳನ್ನ ತೆಗೆದು ನೋಡಿದಾಗ ಈಗ ಗಂಗಾವತಿಗೆ ಅಲ್ಪಸಂಖ್ಯಾತರಿಗೇ ಟಿಕೆಟ್ ಕೊಡಬೇಕು ಅನ್ನುವ ಸಮುದಾಯ ಒತ್ತಡ ಮಾಡಿದರೆ, ಇದೇ ಅಲ್ಪಸಂಖ್ಯಾತರ ಮಂತ್ರಿಗಳು ಅದಾರ ಕರ್ನಾಟಕದಲ್ಲಿ. ಇಕ್ಬಾಲ್ ಅನ್ಸಾರಿ ಇನ್ನು ಯಾವ ಚಾಕಚಕ್ಯತೆಯ ಕಸರತ್ತುಗಳನ್ನ ಮಾಡ್ತಾರ, ಯಾವ ಪ್ರಭಾವ ಒತ್ತಡಗಳನ್ನ ತರ್ತಾರ. ಇಕ್ಬಾಲ್ ಅನ್ಸಾರಿಗೆ ಟಿಕೆಟ್ ಸಿಕ್ಕಿತ್ತಂದರೆ ಅಲ್ಲಿ ಕಾಂಗ್ರೆಸ್ ಬಾವುಟ ಹಾರುವುದು ಶತಸಿದ್ಧ ಅನ್ನುವ ನನ್ನ ಸಮೀಕ್ಷೆ ಮುಖಾಂತರ ಬಂದೈತಿ. ಹಂಗಾದ್ರೆ ಕರ್ನಾಟಕ ರಾಜ್ಯದ ಗಂಗಾವತಿಯ ಮಹಾಜನತೆ ಉಪಚುನಾವಣೆಯ ಬಂದೈತಿ. ನಿಮ್ಮ ಅಭಿಪ್ರಾಯ, ನಿಮಗೆ ಅಂಥ ಶಾಸಕ ಬೇಕು, ಯಾರು ಬೇಕು ಅನ್ನೋದು ನನ್ನ ಕಮೆಂಟ್ ಬಾಕ್ಸ್ನ ನಿಮ್ಮ ಅನಿಸಿಕೆಗಳನ್ನ ಹಾಕಿರಿ. ಹಂಗಾದ್ರೆ ಯೂಟ್ಯೂಬ್ದಾಗ ನಂಬರ್ 1 ನ್ಯೂಸ್ ಕನ್ನಡ ಬಟನ್ ಹೊಡೆದು ಮರಿಬೇಡ್ರಿ. ಇನ್ನು ಗಂಗಾವತಿ ಉಪಚುನಾವಣೆ ಘೋಷಣೆ ಆದ ತಕ್ಷಣ ಅಖಾಡಾಕ ಇಳಿತಾನ ಇದೇ ಖಡಕ ಜವಾರಿ ಕಾಕ. 4-5 ದಿವಸ ಇರ್ತಾನ, ಗ್ರೌಂಡ್ ರಿಪೋರ್ಟ್ ತೆಗೆದು ಅಲ್ಲೇ ರಿಸಲ್ಟ್ ಹೇಳಿ ಅಲ್ಲೇ ಡ್ರಾ, ಅಲ್ಲೇ ಟಿಕೆಟ್ ಅಲ್ಲೇ ಡ್ರಾ ಮಾಡಿ ಬರ್ತಾನ. ಇದು ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರ ಅಡ್ಡಾಡಿ ಅಲ್ಲೇ ಬಹುಮಾನ ಕೊಟ್ಟು ಬಂದಂಥ ಈ ಖಡಕ ಜವಾರಿ ಕಾಕ ಬರ್ತಾನ. ನೀವು ಲೈಕ್ ಮತ್ತು ಶೇರ್ ಮಾಡಬೇಕು, ಅನಿಸಿಕೆಗಳನ್ನ ಹಾಕಬೇಕು. ಮತ್ತೊಂದು ಖಡಕ ಜವಾರಿ ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ.